ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸ್ ಅಥವಾ ಮೆಹಂದಿ ಡಿಸೈನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ತುಂಬಾ ಸುಲಭ ಆ್ಯಂಡ್ ಈಸಿಯಾಗಿ ಮಾಡೋ ಆಮ್ಚೂರ್ ಪೌಡರ್. ನಾವು ಒಂದ್ಸಲ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಇದನ್ನು ಯೂಸ್ ಮಾಡ್ಕೋಬೋದು, ಆರಾಮಾಗಿ ಸ್ಟೋರ್ ಮಾಡಿಟ್ಕೋಬೋದು. ನಾವು ಆಚೆಗಡೆ ಏನಾದರೂ ಆಮ್ಚೂರ್ ಪೌಡರ್ ತೊಗೊಳಕ್ಕೆ ಹೋದರೆ 100 ಗ್ರಾಮ್ಗೆ 70-80 ಈ ಥರ ಕೊಡಬೇಕಾಗತ್ತೆ. ಆದರೆ ನಾವು ಮನೇಲೇ ಆರಾಮಾಗಿ ಒಂದು 50 ರೂಪಾಯಲ್ಲೇ ವರ್ಷ ಪೂರ್ತಿ ಆಗುವಷ್ಟು ಆಮ್ಚೂರ್ ಪೌಡರ್ನ ಮಾಡ್ಕೋಬೋದು. ಇನ್ನೇನು ಮಾವಿನಕಾಯಿ ಸೀಸನ್ ಮುಗಿತಾ ಬಂದಿದೆ. ನನಗೆ ವಿಡಿಯೋ ಮಾಡೋಕೆ ಒಂದು ಸ್ವಲ್ಪ ಲೇಟ್ ಆಯಿತು. ಇವಾಗ ಮಾಡಿಕೊಂಡ್ರೆ ನಾವು ವರ್ಷ ಪೂರ್ತಿ ಸ್ಟೋರ್ ಮಾಡಿಟ್ಕೋಬೋದು. ಇವಾಗಲೂ ಸಹ ಅಲ್ಲಲ್ಲಿ ಮಾವಿನಕಾಯಿ ಸಿಗ್ತಾ ಇದೆ. ಮಿಸ್ ಮಾಡಿದೆ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನಾನಿಲ್ಲಿ ಒಂದು ಮಾವಿನಕಾಯಿನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಹುಳಿಯಾಗಿರೋ ಮಾವಿನಕಾಯಿ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಮಾವಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೀವು ಯಾವ ಥರ ಬೇಕಾದರೂ ಕಟ್ ಮಾಡ್ಕೋಬೋದು. ಆದರೆ ಒಂದು ಸ್ವಲ್ಪ ತೆಳುವಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಒಣಗಿಬಿಡುತ್ತೆ. ದಪ್ಪ ದಪ್ಪಾಗಿ ಕಟ್ ಮಾಡಿಕೊಂಡ್ರೆ ಒಣಗೋಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಈ ಮಾವಿನಕಾಯಿ ನಾನು ಕಟ್ ಮಾಡಿಕೊಂಡು ಒಣಗೋಕೆ 4-5 ದಿವಸ ಬೇಕಾಯಿತು. ಯಾಕಂದರೆ ಈ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೋ ಯಾವಾಗ ಬರಲ್ವೋ ಅಂತಲೇ ಗೊತ್ತಾಗಲ್ಲ. ನಾನು ಮಾವಿನಕಾಯಿ ಕಟ್ ಮಾಡೋ ದಿವಸ ತುಂಬಾ ಬಿಸಿಲಿತ್ತಂತ ಮಾವಿನಕಾಯಿ ಕಟ್ ಮೇಲೆ ಒಣಗಾಕಿ ಇನ್ನು ಕೆಳಗೆ ಬಂದು ಒಂದು 1/2 ಅವರ್ ಆಗಿರಲಿಲ್ಲ, ಮಳೆ ಸ್ಟಾರ್ಟ್ ಆಯಿತು. ಹೀಗೆ ಮೇಲೆ ಒಣಗಾಕೋದು ತೊಗೊಂಡು ಬರೋದು ಇಷ್ಟ ಆಯಿತು. ದಿನ ಒಂದು ಸ್ವಲ್ಪನೇ ಬಿಸಿಲಿಗೆ ಹಾಕೋದು ಅಥವಾ ಫ್ಯಾನಿಂಗ್ ಗಾಳಿಗೆ ಒಣಗಾಕೋದು ಈ ಥರ ಮಾಡಿಕೊಂಡು ಕರೆಕ್ಟಾಗಿ ಒಣಗೋಕೆ ಅದು 5 ದಿವಸ ಬೇಕಾಯಿತು. ಚೆನ್ನಾಗಿ ಬಿಸಿಲೇನಾದರೂ ಇದ್ದರೆ 1-2-3 ದಿವಸದ ಒಳಗಡೆ ಎಲ್ಲನೂ ಚೆನ್ನಾಗಿ ಒಣಗುತ್ತೆ. ಆವಾಗ ನಾವು ಆರಾಮಾಗಿ ಮಾಡ್ಕೋಬೋದು. ಎಲ್ಲನೂ ಈ ಥರ ಉದ್ದುದಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಆಲೂಗಡ್ಡೆ ತುರಿತೀವಲ್ಲ ಚಿಪ್ಸ್ ಮಾಡೋಕ್ಕಂತ, ಅದರಲ್ಲಿ ಬೇಕಾದರೂ ಸಣ್ಣ ಸಣ್ಣದಾಗಿ ತುರ್ಕೊಂಡು ಒಣಗಾಕೋಬೋದು. ಅದರಿಂದ ಇನ್ನೂ ಬೇಗ ಒಣಗುತ್ತೆ. ಇವಾಗ ನೋಡ್ಬೋದು ನೀವು, ನಾನು ಮೇಲುಗಡೆ ಒಣಗಕ್ಕೆ ಹೋಗಿ ಬಂದಾಗ ಎಷ್ಟು ಬಿಸಿಲಿದೆ ಅಂತ. ತುಂಬಾ ಬಿಸಿಲಿತ್ತಂತ ಒಣಗಕ್ಕೆ ಬಂದೆ. ಆದರೆ ಒಂದು ಅರ್ಧ ಗಂಟೆ ಒಳಗಡೆ ಮತ್ತೆ ಮೋಡ ಮಳೆ ಈ ಥರ ಸ್ಟಾರ್ಟ್ ಆಗಿತ್ತು. ಹೀಗೆ ದಿನ ಒಂದು ಸ್ವಲ್ಪನೇ ನಾನು ಇದನ್ನು ಬಿಸಿಲಿಗೆ ಹಾಕ್ಕೊಂಡು ಚೆನ್ನಾಗಿ ಒಣಗಿಸ್ಕೊಂಡೆ. ಈ ಮಾವಿನಕಾಯಿಲಿ ಒಂಚೂರು ಹಸಿ ಅಂಶ ಇರಬಾರ್ದು. ಆವಾಗಲೇ ನಮ್ಮದು ಆಮ್ಚೂರ್ ಪೌಡರು ವರ್ಷ ಪೂರ್ತಿ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕೊನೆಗೂ ಮಾವಿನಕಾಯಿ ತುಂಬಾ ಚೆನ್ನಾಗಿ ಒಣಗಿತ್ತು. ನಂದು 5 ದಿವಸ ಆದರೂ ಪರವಾಗಿಲ್ಲ, ಕಪ್ಪು ಆಗಿಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ಈ ಥರ ಕೈಯಿಂದ ಮುರಿದ್ರೆ ಪಟ್ ಅಂತ ಮುರಿಬೇಕು, ಆ ಥರ ಆಗಿತ್ತು. ಇದನ್ನು ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ. ನುಣ್ಣಗೆ 1-2 ಸಲ ರುಬ್ಕೊಂಡು ನೀವು ಬೇಕಾದರೆ ಇದನ್ನು ಜರಡಿ ಬೇಕಾದರೂ ಹಿಡಿಬೋದು. ರುಬ್ಕೊಂಡು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಮುಗ್ದೋಯ್ತು. ಆರಾಮಾಗಿ ನಾವು ಇದನ್ನು ವರ್ಷ ಪೂರ್ತಿ ಯೂಸ್ ಮಾಡ್ಕೋಬೋದು. ಯಾವಾಗ ಬೇಕು ಆವಾಗ. ಮನೆಯಲ್ಲೇ ಕ್ಲೀನಾಗಿ ನಾವು ಮಾಡ್ಕೊಂಡಿರೋ ಆಮ್ಚೂರ್ ಪೌಡರ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.